ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಏನಿಲ್ಲ, ಪಕ್ಕದ ಮನೆಯಲ್ಲಿ ಕುಂಕುಮ ಕರೆದಿದ್ದಾರೆ, ಹಾಗಾಗಿ ಸ್ಯಾರಿ ಉಟ್ಕೊಂಡು ರೆಡಿ ಆದೆ. ಎಲ್ಲರೂ ಯಾರು ಮಿಸ್ ಮಾಡ್ದಾನೆ ನಾನು ವಿಡಿಯೋ ಯಾರೆಲ್ಲ ನೋಡ್ತೀರಾ, ನಿಮ್ಮ ಹೆಸರೇನು ಅಂತ ಕನ್ನಡದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಕುಸ್ಕ ಹುಡ್ರಿಗೆ ಹೇಳ್ತೀನಿ. ಅದು ಹಾಯ್ ಹಲೋ ನಮಸ್ಕಾರ. ಅಯ್ಯೋ, ಹೆಸರು ಹೇಳ್ತಾರೆ ಬಿಡು, ನಾನು ಹೇಳ್ತೀನಿ ಅವಾಗ ಯಾರ್ಯಾರು ನಿನಗೆ ಕಮೆಂಟ್ ಮಾಡಿದ್ದಾರೆ ಅಂತ. ನಿಂಗೇನೆ ಬುಜ್ಜಿ ಬೇಬಿ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತು ಅಂದರೆ ಓಡ್ ಬಂದುಬಿಡ್ತಾನೆ. ಹಾಯ್ ಹಲೋ ನಮಸ್ಕಾರ ಅಂದ್ಕೊಂಡು. ಬನ್ನಿ ಅಲ್ಲಿಗೆ ಹೋಗಿ ಕುಂಕುಮ ತೊಗೊಂಡು ಬರೋಣ. ನಾನು ಏನು ಗೊತ್ತಾ, ಒಂದಿಷ್ಟು ವೀಡಿಯೋ ಮಾಡ್ಕೊಂಡಿದ್ನಾ, ಫಿಶ್ ಸಾಂಬಾರು ಸೂಪರಾಗಿ ಮಾಡಿದೆ, ಒಂದು ರೆಸಿಪಿ, ಒಂದಿಷ್ಟು ವೀಡಿಯೋ ಎಲ್ಲ ಇತ್ತು. ಏನೋ ಎಡಿಟ್ ಮಾಡೋಕ್ಕೆ ಹೋಗಿ ಅದು ಫುಲ್ಲು ಅಂದರೆ ಎಡಿಟಿಂಗ್ ತಗೊಳ್ತಾ ಇರಲಿಲ್ಲ ಅಂದ್ಬಿಟ್ಟು ಒಂದಿಷ್ಟು ಡಿಲೇಟ್ ಮಾಡಬೇಕಿತ್ತು. ಒಳಗಡೆ ಹೋಗಿ ಡಿಲೇಟ್ ಮಾಡಿದ್ರೆ ಆಲ್ ಡಿಲೇಟ್ ಆಗ್ಬಿಟ್ಟಿದೆ. ತುಂಬ ಬೇಜಾರಾಯ್ತು ಇವತ್ತಂತ. 2-3 ವೀಡಿಯೋ ಇತ್ತಲ್ಲಪ್ಪ, ಎಲ್ಲ ಹೋಯ್ತಲ್ಲ, ಚೆನ್ನಾಗಿರೋದಿಲ್ಲ ಅಂತ. ಖಂಡಿತ ಅದೊಂದು ಫಿಶ್ದು ಸಾಂಬಾರ್ದು ಸೂಪರಾಗಿ ಮಾಡಿದೆ ರೆಸಿಪಿ, ಚೆನ್ನಾಗಿ ಬಂದಿತ್ತು. ಅದು ಸಖತ್ತಾಗಿತ್ತು. ಅದು ಹೋಯ್ತು, ಹೋಗ್ಲಿ ಬಿಡಿ. ಇನ್ನೊಂದ್ಸರಿ ಪೀಸ್ ತರ್ತಾನೆ ಇರ್ತೀವಿ, ಮಾಡ್ತಾನೆ ಇರ್ತೀನಿ. ಏಯ್ ಕೋಶ್, ಲೈಟ್ ಆನ್ ಮಾಡೋ ಬಪ್ಪ. ಶೈಲಿನೂ ಕರೆದಿದ್ದಾರೆ. ಏನೇ ಇವತ್ತು ಮ್ಯಾಚಿಂಗ್ ಇಬ್ರು. ಎಸ್ ಇಬ್ಬರು ಕೂಡ ರೆಡಿ ಆಗಿದ್ದೀವಿ. ಓ ಟೆಡ್ಡಿ ಯಾರು ಕೊಟ್ಟಿರೋದು? ಫ್ರೆಂಡ್ ಕಳಿಸಿರೋದು, ನಿನ್ನ ಸಬ್ಸ್ಕ್ರೈಬರ್ ಕಳಿಸಿರೋದು. ಬುಜ್ಜಿ ಬೇಬಿಗೋಸ್ಕರ ಅವ್ರು ನಿಂಗೆ ಮಾತಾಡೋದು ನೋಡಿನೇ ಒಬ್ಬರು ಸಬ್ಸ್ಕ್ರೈಬರು ಬುಜ್ಜಿ ಬೇಬಿಗೆ ಟೆಡ್ಡಿ ಕಳಿಸ್ಕೊಟ್ಟಿದ್ದಾರೆ. ಆರ್ಡರ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಬಾಪುಟ. ಓ ಹೊರಗಡೆ ಬಂದರೆ ನೋಡಿ ಯಾಕೆ ಕಾಣಿಸ್ತಿದೆ ಅಂತ ವೆದರ್ ಅಂತೂ. ವಾವ್, ಸೂಪರಾಗಿ ಕಾಣಿಸ್ತಿದೆ ಆಕಾಶ ಎಲ್ಲ. ಏನು ಖುಷ್? ಮಾಡಿದ್ದೀನಿ ಬರ. ಆಕಾಶ ಹಿಡ್ಕೊ ಹಿಡ್ಕೊಂಡಿದ್ದೀಯ, ಮಾಡಿದ್ದೀನಿ. ಬಾ. ಡ್ಯಾಡಿ ತಾತ ಇವತ್ತು ಯಾಕೆ ಇಷ್ಟು ಲೇಟ್ ಆದರೂ ಕೂಡ ಬರಲಿಲ್ಲ. ನಿಮ್ಮ ಅಮ್ಮ ಅಂತೂ ಈಚೆ ಬರಲಿಲ್ಲ. ಇಲ್ಲೇ ಪಕ್ಕದ ಮನೆಯಲ್ಲೇ ಕರೆದಿರೋದು. ಬಾ ಶೈಲು. ಬಂದ್ವಿ ಅವ್ರ ಮನೆಗೆ. ಅರ್ಶಿನ ಕುಂಕುಮ ಎಲ್ಲ ತಗೊಂಡ್ವಿ. ಏನೋ ಪೂಜೆ ಇಟ್ಟಿರು ಅಂತ ಹೇಳ್ಬಿಟ್ಟು. ಅಂದರೆ ಅಲ್ಲೆಲ್ಲ ಹೋದಾಗ ಅವ್ರಿಗೆಲ್ಲ ಸುಮ್ಮನೆ ಅವ್ರದ್ದೆಲ್ಲ ವೀಡಿಯೋ ಮಾಡೋದು ಅದೆಲ್ಲ ಕಂಫರ್ಟಬಲ್ ಅಲ್ಲ ಅಂತ ಹೇಳ್ಬಿಟ್ಟು ಮಾಡಲಿಲ್ಲ ಅಷ್ಟೇ. ಅರ್ಶಿನ ಕುಂಕುಮ ಎಲ್ಲ ತಗೊಂಡ್ವಿ. ಮತ್ತು ಅವ್ರದ್ದು ಒಂದು ಬಟ್ಟೆ ಒಣಗಾಕೋಂಥ ಹ್ಯಾಂಗರ್, ಮತ್ತು ಅಲ್ಲಿಗೆ ಒಂದು ಸೆಟ್ ಆಗಿರೋಂಥ ಒಂದು ಟೇಬಲ್ ಇದೆ, ಡೈನಿಂಗ್ ಟೇಬಲು. ನಾನು ನಿಜ ಈ ಥರ ಎಲ್ಲ ಇಡ್ಬೋದು ಅಂತ ಅಂದ್ಕೊಂಡೇ ಇರಲಿಲ್ಲ. ತೋರಿಸ್ತೀನಿ ಬನ್ನಿ. ಇದು ನೋಡಿ, ಬಟ್ಟೆ ಒಣಗಾಕೋಂಥ ಹ್ಯಾಂಗರ್. ನಾನು ಒಂದು ತರಿಸೋಣ ಅಂದ್ಬಿಟ್ಟು ಅದು ಫೋಟೋ ಹಾಕಿ ವೀಡಿಯೋ ಕೂಡ ತಗೊಂಡೆ. ಯಾಕಂದರೆ ಇವಾಗ ಮಳೆಗಾಲ ಬರುತ್ತಲ್ವ, ತುಂಬ ಯೂಸ್ ಆಗುತ್ತೆ. ಅದು 1500 ಅಷ್ಟೇನಂತೆ. ಚೆನ್ನಾಗಿರುತ್ತೆ, ತರಿಸ್ಕೋಬೇಕು ನಾವು ಒಂದು. ನೋಡಿ, ಇದೊಂದು ಡೈನಿಂಗ್ ಟೇಬಲು. ಚೇರ್ ಹಾಕ್ಕೊಂಡ್ರೆ ಆ ಕಡೆ ಕೂತ್ಕೊಂಡು ಆ ಕಡೆ ಊಟ ಮಾಡ್ಬೋದು. ನೆಕ್ಸ್ಟು ಅಲ್ಲಿಗೆ ಎತ್ತಿಟ್ಟಿಡ್ಬೋದು. ಜಾಗ ಎಲ್ಲ ಇಟ್ಕೊಳ್ಳೋದಿಲ್ಲ. ಆಮೇಲೆ ಊಟ ಆದ ತಕ್ಷಣ ಅಲ್ಲಿಗೆ ಹಾಕ್ಬಿಟ್ರೆ ಇರುತ್ತೆ. ನೋಡಿ ಈಗೆಲ್ಲ ಯಾವ ಥರ ಮಾಡಲ್ ಬಂದುಬಿಟ್ವಿ ಅಂತ ಹೇಳೋಕ್ಕಾಗಲ್ಲ. ಇನ್ನು ಏನೇನು ಬರ್ಬೋದು ಮುಂದೆ ಅಂತ. ಅಂದರೆ ಅವರು ಇವಾಗ ಹೊಸ್ದಾಗಿ ಕಟ್ಸಿರೋ ಮನೆ ಅಲ್ವಾ, ಹಾಗಾಗಿ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಮನೆಗೆಲ್ಲನೂ. ಮತ್ತು ಇಂಟೀರಿಯರ್ ಡಿಸೈನು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಅಂದರೆ ಅದೆಲ್ಲ ಸುಮ್ಮನೆ ತೋರಿಸ್ಲಿಲ್ಲ ಅಷ್ಟೇ, ಅದು ಇದು ಅಂತೇಳಿ. ಅದು ನನಗೆ ಇದಂತೂ ಡೈನಿಂಗ್ ಟೇಬಲ್ ತುಂಬಾ ಇಷ್ಟ ಆಯಿತು. ಆ ಸೈಡ್ ಈ ಸೈಡ್ 2 ಚೇರ್, ಆ ಕಡೆ 2 ಸೈಡು, ಈ ಕಡೆ 2 ಚೇರು, ಈ ಕಡೆ ಒಂದು ಸೈಡು. 5 ಜನ ಕೂತ್ಕೊಂಡು ಊಟ ಮಾಡ್ಬೋದು. ಇಲ್ಲಿ 4 ಜನ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು. ಇಷ್ಟ ಆಯಿತು. ಇನ್ನು ಕುಂಕುಮ ಕೊಟ್ಟರು ತಗೊಂಡು. ಇನ್ನೂ ಅದೇ ನಮ್ಮ ಓನರ್ ಇದ್ದಾರಲ್ಲ, ಅವರ ಮೈದಿನ ಮನೆಯಲ್ಲೇ. ಅಲ್ಲಿಂದ ನಾನು ಬುಜ್ಜಿಗಂತೂ ಅಲ್ಲೇ ಅವ್ರ ಮಕ್ಕಳ ಜೊತೆಲ್ಲ ಆಟ ಆಡೋಕ್ಕೆ ಖುಷಿ, ಆದರೆ ಬಿಡಲಿಲ್ಲ. ಶೈಲಿಗೂ ಅಂತೂ ತುಂಬ ಇಷ್ಟ ಆಯಿತು. ಇದು ನೋಡ್ತಾ ಇದ್ದಾಳೆ, ಹೆಂಗೆಲ್ಲ ಇದೆಯಪ್ಪ ಇದು ಅಂದ್ಕೊಂಡು. ಮತ್ತೆ ಅಲ್ಲಿಗೆ ಫಿಟ್ ಮಾಡಿಬಿಡೋದು ಈ ರೀತಿ. ಇಷ್ಟೇ ನೋಡಲಿಕ್ಕೆ. ಅದು ಏನು ಹಿಂಗಿದೆಯಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಗಾಡಿ ಫಿಟ್ ಮಾಡಿದ್ಮೇಲೆ ಕೊಡ್ತಾ ಇದ್ದೀವಿ ಇವಾಗ. ಬನ್ನಿ. ಎಸ್, ಕುಂಕುಮ ತೊಗೊಂಡು ಬಂದ್ವಿ. ಏನೋ ಅವ್ರ ಮನೆ ಸತ್ಯನಾರಾಯಣ ಪೂಜೆ ಇಡ್ಸಿದ್ರಂತೆ, ಹಾಗಾಗಿ ಅಲ್ಲಿಂದ ಕುಂಕುಮ ತೊಗೊಂಡು ಮನೆಗೆ ಕಾಯಿ, ಹಣ್ಣು, ಬ್ಲೌಸ್ ಪೀಸ್, ಬಳೆ ಎಲ್ಲ ಕೊಟ್ಟರು. ಹೂವು ಎಲ್ಲ ಕೊಟ್ಟರು. ಹೆಣ್ಮಕ್ಳು ಅಂದಮೇಲೆ ಏನೋ ಖುಷಿ. ಅರ್ಶಿನ ಕುಂಕುಮಕ್ಕೆ ಕರೆದು ಬಿಟ್ರೆ
ಯಾವ್ದಕ್ಕೆ ಹೋಗಲ್ಲ ಅಂತೀವೋ ಬಿಡ್ತೀವೋ ಅಷ್ಟೋ ಕುಂಕುಮ ಕರೆದ್ರಂತೂ ಪಟ್ಟ ತೊಗೊಂಡೋಗ್ತೀವಿ. ಕೊಡೋ ಸೀರೆ ಇಲ್ಲ ಕಣ, ಬ್ಲೌಸ್ ಪೀಸ್ ಕಣ. ಹೇಳ್ಬೇಕಪ್ಪ ತಾವುಗಳು. ಚಿಂಟುದು ಯಾಕೆ ತಗೊಳ್ತೀಯ? ನಿಂದೇ ಇಲ್ವಾ ತಗೋ, ಅದನ್ನೇ ಯಾಕೆ ತಗೋತೀಯ? ಏನಪ್ಪ ಸಿಗ್ತಾವ? ಅಲ್ಲಿ ಹೋಗ್ಬೇಡ, ಅಲ್ಲೇನಕ್ಕೆ ಹೋಗ್ತಿದ್ಯಾ? ಬಾ ಬಾ ಅಂದೆ ನಾನು. ಹೂವೆಲ್ಲ ಏನಕ್ಕೆ ಕೀಳ್ತಿದ್ಯಾ? ಏನಪ್ಪ ಏನಕ್ಕೆ ಹೂವು ಹಾಳು ಮಾಡ್ತಿದ್ಯಾ? ನನಗೆ ಐ ಲವ್ ಯು ಹೇಳೋಕ್ಕೆ ಒಂದ್ಸೂರು ಐ ಲವ್ ಯು ಹೇಳಿಲ್ಲ. ಐ ಲವ್ ಇಚ್ಚು. ಓಕೆ ಡನ್, ಬನ್ನಿ ಈಗ. ಅದು ಮೂಸಿದ್ರೆ ಹುಳು ಎಲ್ಲ ಹೋಗುತ್ತೆ. ಕಮ್ ನಡಿ ಅಮ್ಮ ವಿಡಿಯೋ ಮಾಡ್ಕೊಟ್ಬೇಕಲ್ಲ. ಒಡೆಗ ಅಷ್ಟು ಬೇಕು. ಈರುಳ್ಳಿ ರೇಟ್ ಏನು ಜಾಸ್ತಿ ಆಗ್ಬಿಟ್ಟಿದೆ ಈಗ, ಸಿಕ್ಕಾಬಿಟ್ಟೆ ಕಾಸ್ಟ್ಲಿ. ಏನೂ ಮಾಡೋಂಗಿಲ್ಲ. ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದೆಯಾ? ನಾನು ತಗೊಂಡು ಬಂದಿದ್ದಲ್ಲ 2. ಪಾಯಸನ ಮಾಡ್ತಿದ್ದೀನಿ, ಹೆಸರುಬೇಳೆ ಪಾಯಸ. ಸಪ್ರೇಟ್ ರೆಸಿಪಿ ಮಾಡಿ ಹಾಕ್ತೀನಿ ನೋಡಿ, ಹೆಸರುಬೇಳೆ ಪಾಯಸದ. ಹುರಿಕೊಳ್ಳೋಕ್ಕೆ ಒಡೆಗೆಲ್ಲ ಬಂದು ಸೊಪ್ಪುಗಳು ಜಾಸ್ತಿ ಹಾಕೋದು ಸೂಪರಾಗಿರುತ್ತೆ. ಹಾಕ್ಬೋದು. ನಾನು ಹಾಕಿರೋದು ಬರೀ ಕೊತ್ತಂಬರಿ ಸೊಪ್ಪು ಒಂದೇ, ಯಾಕೆಂದರೆ ಸದ್ಯಕ್ಕೆ ಇದ್ದದ್ದು ಅದೇ ಮನೇಲಿ. ಜಾಸ್ತಿ ಇತ್ತು ಹಾಕಿದ್ದೀವಿ. ಇದಕ್ಕೆ ಬಂದು ಈರುಳ್ಳಿ ಸೊಪ್ಪು ಹಾಕ್ಬೋದು, ಪುದೀನ ಹಾಕ್ಬೋದು, ಸಬ್ಸಿಗೆ ಸೊಪ್ಪು ಹಾಕ್ಬೋದು, ಕೊತ್ತಂಬರಿ ಸೊಪ್ಪು, ಇಷ್ಟೇ. ಅಯ್ಯೋ, ಒಬ್ಬೊಬ್ರು ಏನೇನೋ ಸೊಪ್ಪು ಹಾಕು ಮಾಡ್ತಾರೆ, ಅಂದರೆ ನಾವು ಇಷ್ಟೇ ಹಾಕೋದು. ಸೊಪ್ಪು ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ವಾ? ಉಪ್ಪಾಕಿದ್ದೇವ? ಹಾಕಿದ್ದೆ, ಸ್ವಲ್ಪ ಟೇಸ್ಟ್ ನೋಡಿ ಹಾಕ್ಬೇಕು. ಮಸಾಲ ವಡೆ ನನ್ನ ಮಗಳು ಆಲ್ರೆಡಿ ಮಸಾಲೆ ಗಿಸಾಲೆ ಎಲ್ಲ ಆಡಿಸಿ ನಾನು ಮಲಗಿದ್ದಾಳೆ ಅಷ್ಟರಲ್ಲಿ ರೆಡಿ ಮಾಡಿ ಇಟ್ಬಿಟ್ಟು. ನಾನು ಪಾಪ ರೆಸ್ಟ್ ಮಾಡ್ತಾಳೆ, ಹೊರಗಡೆ ಎಲ್ಲ ಹೋಗಿದ್ದು ಬಂದು ಅಂತ ಅಂದ್ಕೊಂಡಿದ್ರೆ ನನ್ನ ಮಗಳು ಸಿಕ್ಕದೆ ಚಾನ್ಸ್ ಅಂದ್ಬಿಟ್ಟು ಕಾಳು ನಾನೇ ನೆನ್ಸಕ್ಕೆ ಹಾಕಿದೆ. ರಾಶಿ ಆಗ್ಬಿಡುತ್ತೆ, ಮಡಿಸಲಿಲ್ಲ ಅಂದರೆ ಮನೆ ತುಂಬ ಲೈಕ್ ಎದ್ದು ನಾನೇ ಹೆಲ್ಪ್ ಮಾಡ್ಕೊಡ್ತಿದ್ದಿಲ್ವೇ ಇವತ್ತು? ಏನಿಲ್ಲಮ್ಮ, ನಾನೇ ಫ್ರೀ. ಸರಿ ಇದೆ ನಂಗಿದ್ದೀರಾ? ಸರಿ ಇದೆಯಾ? ಹಾಕಿದ್ದೆ, ಬೇಡ ಬೇಡ ಸಾಕು. ಕುಚ್ಕೌಡ್ರು ಸ್ಕೂಲ್ಗೆ ಹೊರಟಿದ್ದಾರೆ ಹೆಲ್ಮೆಟ್ ಹಾಕೊಂಡು. ಅದು ಬಿಚ್ಚಿ ಮಮ್ಮನ ಕೊಟ್ಬಿಡು, ಮಮ್ಮ ಅಲ್ಲಿ ಈಸ್ಕೊಂಡು ಬರುತ್ತೆ. ಗುಡ್. ಇನ್ಮೇಲೆ ಡೈಲಿ ಹಾಕೋಗಮ್ಮ. ನಿಂದೆಲ್ಲಿ ಹೆಲ್ಮೆಟು ಹಾಕೋಗು. ವಿಡಿಯೋ ಮಾಡಿ. ಗುಡ್ ಬಾಯ್. ಬಾಯ್ 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 ಬಾಯ್. ಏನೋ ಇದು ನಿನ್ನ ಡ್ಯಾನ್ಸು? ಉಡೆ ಮನೆಯವರು ಇಡ್ಲಿ ವಡೆ. ಸಂಜೆ ಇದು ನೈಟ್ ಊಟ ಇಡ್ಲಿ, ವಡೆ, ಪಲ್ಯ, ಚಟ್ನಿ. ನಮ್ಮ ಡ್ಯಾಡಿ ಏನೋ ಬೆಳಗ್ಗೆ ಬ್ರೇಕ್ಫಾಸ್ಟೇ ಕರೆಕ್ಟಾಗಿ ಆಗಿಲ್ಲ. ಹೌದು, ಮಾಡಿದ್ದು ಮಧ್ಯಾಹ್ನನೇ ತಿಂದಿದ್ದೀವಿ. ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ ಇನ್ನೂ ಸಂಪಣ ಎಲ್ಲ ಐತಲ್ಲ ವೇಸ್ಟ್ ಆಗ್ಬಾರ್ದು ಅಂತ ಇವಾಗಲೂ ಕೂಡ ಇಡ್ಲಿ ಮಾಡಿದ್ದೀವಿ. ಪಲ್ಯ ಐತೆ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಬೇಯಿಸ್ಬಿಡು. ಚಟ್ನಿ ಇದೆ, ಸ್ಟ್ರಾಂಗ್ ಚಟ್ನಿ ತಾನೆ? ಇಡ್ಲಿ ಇಡ್ಲಿ ನನಗೆ ಇಡ್ಲಿ ಆದರೂ 2 ಟೈಮ್ 3 ಟೈಮ್ ಅನ್ಸ್ಬಿಡ್ತು. ಇವತ್ತು ರೈಸ್ ಕೇಳೋಣ ನನ್ನ ಮಗಳನ್ನ ಅಂತಿದೆ, ಇನ್ನೇನು ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಕೇಳೋಕ್ಕಾಗಲ್ವೇ? ಪಕ್ಕದ ಮನೆಗೆ ಬೇರೆ ಕುಂಕುಮಕ್ಕೆ ಹೋಗಿದ್ವಿ, ಇನ್ನೂ ಲೇಟ್ ಆಗೋಯ್ತು. ಇಲ್ಲ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಮಾಡ್ಕೊಳ್ಳಾ? ಏನ ಮುದ್ದೆ? ಬೇಡಮ್ಮ, ಮುದ್ದೆ ನಿಮ್ಮ ಫೇವ್ರೇಟ್ ಹೆಸರು ಕಾಳು. ಇಲ್ಲ, ನಾಳೆ ಮಾಡ್ಕೊಡ್ತೀನಿ. ನಾಳೆ ಹೆಸರು ಕಾಳು ಗ್ರೇವಿ ಮಾಡ್ತೀನಿ, ಒಂದು ಸ್ಪೆಷಲ್ ರೆಸಿಪಿ. ಏನಕ್ಕೆ? ರೊಟ್ಟಿಗ ಪಲ್ಯಕ್ಕ? ರೊಟ್ಟಿ, ರೈಸು, ಮುದ್ದೆ ಎಲ್ಲಕ್ಕೆ ಹೋಗುತ್ತೆ. ಏನು ಬೇಕಾದ್ರೂ ಮಾಡ್ಬೋದು, ತಿನ್ಬೋದು. ಯಾವಾಗ ಮಾಡ್ತೀರಾ ಅಂತ? ನಾಳೆ. ಅಂದರೆ ಬೆಳಗ್ಗೆನ ಮಧ್ಯಾಹ್ನ? ನಾಳೆ ಏನು ಬೆಳಗ್ಗೆ ತಿಂಡಿ ಏನು? ಬೆಳಿಗ್ಗೆ ತಿಂಡಿ ಏನು ಮಾಡ್ತೀನಿ ಅಂದ್ರಲ್ಲ, ಅದಕ್ಕೆ ಚಪಾತಿ ಏನಾರು ಮಾಡಲಾ ಅಂತ. ಎಲ್ಲ ಹೆಣ್ಣು ಮಕ್ಕಳಿಗೆ ಸಂಜೆ ಆದಮೇಲೆ ಮಲಗುವಾಗ ಕಟ್ಟ ಕಡೆಯದಾಗಿ ಕಾಡುವ ಪ್ರಶ್ನೆ, ನಾಳೆ ಬೆಳಗ್ಗೆ ತಿಂಡಿ ಏನು? ತಿಂಡಿ ಏನು? ನಮ್ಮನೆಲ್ಲೂ ಕಾಮನಾಗಿ ಕೇಳ್ತಾ ಇದ್ದೀನಿ, ತಿಂಡಿ ಏನು?
ಅದೇ ನೀವೇನೋ ಗ್ರೇವಿ ಮಾಡ್ತೀನಿ ಅಂತ ಚಪಾತಿ ಮಾಡ್ತೀನಿ, ಇಲ್ಲ ಮಧ್ಯಾಹ್ನ ಮಾಡ್ತೀನಿ ಅಂತಂದ್ರೆ ಏನಾದರೂ ಬೇರೆ ಮಾಡ್ತೀನಿ. ಗ್ರೇವಿ ಗಿವೆಲ್ಲ ಮಧ್ಯಾಹ್ನ ಮೇಲೆ ಸದ್ಯಕ್ಕೆ ಏನಿಲ್ಲ. ಬುಜ್ಜಿ ಸ್ವಲ್ಪ ಇವ ಒಂದು ಯಾಕೋ ಉಪ್ಪಿಟ್ಟು ನನಗೆ ಇತ್ತೀಚೆಗೆ ಇಷ್ಟ ಆಗ್ತಾಯಿಲ್ಲ ಪುಟ. ಉಪ್ಪಿಟ್ಟ ಸ್ವಲ್ಪ ಸಣ್ಣ ಸಣ್ಣದಾಗ ಜಾಸ್ತಿ ಈರುಳ್ಳಿ ಜಾಸ್ತಿ ಟೊಮೆಟೊ ಜಾಸ್ತಿ ತರಕಾರಿ ಎಲ್ಲ ಹಾಕಿ ಒಂಥರ ತೆಳ್ಳು ಮಾಡಿಬಿಡ್ಬೇಕು ನಾವು. ಅಂದರೆ ನಾವು ಒಂದಿನ ಸಲುವಾಗಿ 2 ಲೋಟ ನೀರು ಹಾಕ್ಬಿಟ್ಟು ಅದು ಹುಡಿ ಹುಡಿಯಾಗಿ ಮಾಡಿ ಬೆನ್ಸಿರವಲ್ವಾ ನೀನು ಮಾಡೋದು. ಹೋಗ್ಲಿ ಬಿಡ. ನಾಳೆ ಏನು ತಿಂಡಿ ಹೇಳು? ನಾಳೆ ಮಾಡಲ ಉಪ್ಪಿಟ್ಟು? ನಾಳೆ ತಿಂಡಿ ಏನಾರು ಮಾಡಿ. ಉಪ್ಪಿಟ್ಟು ಅವಲಕ್ಕಿ ಅವಲಕ್ಕಿ ನೀನು ಚೆನ್ನಾಗಿ ಅವತ್ತು ಯಾಕೋ ಸ್ಮೆಲ್ ಬರ್ತಿದ್ದು, ವಾಶ್ ಮಾಡಿರಲಿಲ್ಲ ಅನ್ನಿಸ್ತದೆ. ಮಾಡಿದ್ದೆ 2 ಸಲ, ಏನೋ ಗೊತ್ತಿಲ್ಲ, ಅವಲಕ್ಕಿ ಇದ್ರಿಂದ ತಂದಿದ್ದು. ಅಯ್ಯೋ ಅದಕ್ಕೆ ಅವಲಕ್ಕಿ ಚೆನ್ನಾಗಿರೋಗೆ ಡಬ್ಬ. ನಾಳೆ ಮಾಡಲ? ಏನೋ ಮಾಡ್ತಿದೀಯಾ ಕುಷ್ಗೌಡ? ಅಯ್ಯೋ ಏನ ಟೆಡ್ಡಿನ ಈ ರೇಂಜ್ಗೆ ಇಟ್ಕೊಳ್ತೀಯ ಬುಜ್ಜಿ? ನೈಟ್ ಪೂರ ಮಲಗಿಸ್ಕೊತಾನೆ, ಸುಸು ಮಾಡ್ಕೊಂಡೈತೆ ಅಂತಾನೆ, ನಿದ್ದೆ ಮಾಡ್ತಾಯಿಲ್ಲ ಅಂತಾನೆ. ಅಲ್ಲಿ ನೋಡಲ್ಲಿ ಸಾರ್ಥಕ ಕಣ, ನೀನು ಕಳಿಸ್ಕೊಟ್ಟವ್ರು ನೋಡಿದ್ರೆ ಖುಷಿ ಪಟ್ಬಿಡ್ತಾರೆ. ಈ ರೇಂಜಿಗೆ ಅವ್ರ ಟೆಡಿನ ಹಗ್ ಮಾಡ್ತೀಯ, ಒಪ್ಕೊಂಬಲಿಕೊಳ್ತೀಯ ಅಂತಂದರೆ ಅಷ್ಟು ದೊಡ್ಡದಿರೋದನ್ನೇ ಎತ್ತಿಸ್ಬಿಟ್ಟಿದ್ದೀವಿ. ಅದು ಅವನಿಗೆ ಇಷ್ಟ ಆಗಲಿಲ್ಲ. ಯಾಕೆ ಹೇಳು? ದೊಡ್ಡ ವಯಸ್ಸಾಗಿರೋ ಮುದುಕನ ಥರ ಇದೆ ಅದು. ಅವನಿಗಿದು ಇಷ್ಟರಂತೆ, ಕಲರು ಮತ್ತು ಅದಿರೋದು ಎಲ್ಲ ಇಷ್ಟ ಆಗ್ಬಿಟ್ಟಿದೆ ಖುಷಿಗೆ. ಬಡಿಕೋ ಹೋಗಲಿ. ಮೂಗಲಿ ಏನು ತೆಗಿತಾ ಇದ್ದಾನೆ? ಕಳ್ಳ 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 ಕಳ್ಳ. ಸ್ಕೂಲಲ್ಲಿ ಏನೆಲ್ಲ ಹೇಳ್ಕೊಟ್ರಿ ಹೇಳ? ಸಂಡೇ ಮಂಡೇ ಹೇಳ್ಕೊಟ್ರು. ಗುಡ್. ABCD ಎಲ್ಲ ಎಲ್ಲಿವರೆಗೂ ಬರುತ್ತೆ ಹೇಳು? ಮೂಗಿಂದ ಕೈ ತೆಗಿ. ಅಯ್ಯಯ್ಯೋ ಏನಾಗಿದೆ ಮೂಗೊಳಗಡೆ? ಅದೊಂಥರ ಸಿಕ್ಕಾಕೊಂಡಿದ್ಯಾ? ಅದು ಸಿಕ್ಕಾಕೊಂಡ್ಬಿಟ್ಟಿದ್ಯಾ? ಖುಷಿಗೆ ಶೀತ ಆಗ್ಬಿಟ್ಟಿತ್ತಲ್ವಾ? ಏನೋ ಮೂಗಲ್ಲಿ ಸಿಕ್ಕಾಕೊಂಡಿದ್ಯಂತ ಅವನಿಗೆ, ಮುಸ್ರು ಸಿಕ್ಕಾಕೊಂಡಿದ್ಯಂತೆ. ಓಕೆ ತಗೊಡ್ತೀರಮ್ಮ, ಹ್ಯಾಂಡ್ ವಾಶ್ ಮಾಡೋಗಿ. ಪಿಂದಲ್ಲಿ ತೆಗಿಯೋಕ್ಕಾಗತ್ತಾ? ತಗೊಡ್ತೀರಮ್ಮ, ಖರ್ಚಿಪ್ ತಗೊಂಡು ಬಂದು ಯಾವ್ದು ಬಟ್ಟೆ ಮಾಡ್ಕೊಂಡು ಬಾ. ಖುಷಿ ನೀನು ಹೇಳಿ, ತಾತ ಹತ್ರ ಕುತ್ಕೊಂಡು ತಿನ್ನಲ್ಲಿ. ನೀನು ಆ್ಯಕ್ಟಿಂಗ್ ಮಾಡಿಬಿಡ ಖುಷ್. ಹೋಗಿ ಹ್ಯಾಂಡ್ ವಾಶ್ ಮಾಡ್ಬೇಕು, ತೆಗ್ದಾಯ್ತಲ್ಲ ಇವಾಗ. ಗೋ ಊಟ ಮಾಡೇ ಹೋಗು. ಇವತ್ತು ನಮ್ಮ ಮನೆ ನೋಡಿ ಸಂಜೆ ಊಟ ಇಡ್ಲಿ ನೋಡಿ ಎಷ್ಟು ದಪ್ಪ ಇದೆ. ನನ್ನ ಮಗಳು ಮಾಡ್ರಿ ಇಡ್ಲಿ, ಅಪ್ಪ ಸಾಫ್ಟಾಗಿದೆ ಮಾತ್ರ. ಸೂಪರ್ ಇಡ್ಲಿ ಚಟ್ನಿ, ಸೂಪರ್ ಪುಟ ಸೂಪರ್ ಚಟ್ನಿ ಇಡ್ಲಿ. ಸಾಫ್ಟ್ ಆಗಿದೆ ಚಟ್ನಿ, ಖಾರವಾಗಿದೆ, ಚೆನ್ನಾಗಿದೆ. ನಮ್ಮ ಮನೇಲಿ ಇಲ್ಲಿ ಊಟ ಮಾಡಿಕೊಂಡು ಮಾತುಕತೆ ನಡೀತಾ ಇದೆ. ಏನಂತಂದರೆ ನ್ಯೂಸ್ ಚಾನಲ್ ಹಾಕಿದೆ. ಬಿಡು ಏನು ತಾನೇ ನ್ಯೂಸ್ ಚಾನಲ್ ಹಾಕ್ತೀಯಾ, ಹಾಕ್ತಾಯಿರ್ತಾರೆ. ದರ್ಶನ್ ಸರ್ದು ನ್ಯೂಸ್ ಚಾನಲ್ ಚೆನ್ನಾಗಿ ಹಾಕೋ ಉಜ್ಜಿಬಿಟ್ರು, ಅವ್ರು ಇದೇನಾಗಬಾರ್ದು ಹಿಂಗೆಲ್ಲ ಮಾಡ್ಯಾರ ಅಂತ. ನಾನಂದೆ ಹೌದಲ್ವಾ, ಎಷ್ಟೊಂದೆಲ್ಲ ನ್ಯೂಸ್ ಚಾನಲ್ಗೆ ಹಾಕ್ಬಿಟ್ರು ನೋಡಿ ಅಂದ್ಕೊಂಡು ಇದು ಮಾತಾಡ್ತಾಯಿದ್ವಿ. ನಮ್ಮ ಮನೆಯವ್ರು ಬೈತಾಯಿದ್ರು, ಎಷ್ಟೆಲ್ಲ ಮಾಡ್ತಾರೆ ಈ ದೇಶದ ಮೇಲೆ ಏನೆಲ್ಲ ಮಾಡ್ತಾರೆ, ಅವ್ರದ್ದೆಲ್ಲರಿಂದ ಹೀಗೆ ತೋರೋಕ್ಕಾಗಲ್ವಾ, ದರ್ಶನ್ ಸರ್ ಏನೋ ಮಾಡಿದ್ದಾರೆ ಅದು ಇದು ಅಂದ್ಕೊಂಡು ಹಿಂಗೆಲ್ಲ ತೋರಿಸ್ತಾ ಇದ್ದಾರಲ್ಲ ಅಂದ್ಕೊಂಡು ಅಪ್ಪ ಮಗಳು ಇಬ್ಬರು ಕೂಡ ಡಿಸ್ಕಸ್ ಮಾಡ್ತಾಯಿದ್ರು. ಅದರಲ್ಲೂ ಬೇರೆ ಬೈಕೊಂಡು ಹೇಳ್ತಾಯಿದ್ರು, ನಮ್ಮ ಮನೆಯವರು ಹಿಂಗೆ ನ್ಯೂಸಲ್ಲೆಲ್ಲ ತೋರ್ತಾರೆ ಅದು ಇದು ಅಂದ್ಕೊಂಡು. ಹಂಗಾಗಿ ನಾನು ಸ್ವಲ್ಪ ಅದನ್ನು ಮ್ಯೂಟ್ ಮಾಡಬೇಕಾಗಿ ಬಂತು. ಯಾಕೆ ಅಂದರೆ ಅವರು ಬೈಯ ಬಗಳಗಳು ಹಂಗಿತ್ತು, ಬೇರೆಯವ್ರಿಗೆಲ್ಲ ಬೈತಾಯಿದ್ರಲ್ಲ ಅದು ಹಂಗಿತ್ತು. ಅವ್ರಿಗೆ ಹೊಟ್ಟೆ ಉರಿದ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಓಕೆ ಬಾಯ್.